स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। स्वागत है आपका बी न्यूज नेशन में। मैं हूं आबिद हुसैन शेख। 30 करोड़ लागत से मेगा मार्ट कामगारी की भूमि पूजा। बीजापुर जिला इंडी तालुका में स्थानीय कांग्रेस विधायक यशवंत राय गौड़ा पाटिल की कोशिश और पूर्व सभा के सहयोग से 30 करोड़ की लागत पर मेगा मार्ट निर्माण कामगारी की आज भूमि पूजा की गई। इस मौके पर विधान परिषद विपक्ष नायक एस.आर. पाटिल, चमकेरी सदाशिव मठ के शिव माया स्वामीजी, एमएलए यशवंत राय गौड़ा पाटिल, इंडी उप विभागीय अधिकारी राहुल सिंधे इस अवसर पर भागी रहे। ಈ ಭಾಗದಲ್ಲಿ ಇನ್ನೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಣ. ಪೂಜ್ಯರ ಅಪ್ಪುಗಳ ಏನೊಂದು ಬಂದು ಈ ಕಾರ್ಯಕ್ರಮಕ್ಕೆ ಹೊಸ ಶಕ್ತಿಯನ್ನ, ಈ ಭಾಗದ ಸಮೃದ್ಧಿಗೆ ಸಾಕ್ಷಿಯಾಗಿ ನಮಗೇನು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೆ ನಾನು ಇನ್ನೊಮ್ಮೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಎಸ್.ಆರ್. ಪಾಟೀಲ್ರು ಬಹಳ ವಿವೇಚನೆಯಿಂದ ರಾಜಕಾರಣ ಮಾಡಿರ್ತಕ್ಕಂಥ ಒಬ್ಬ ಜೀವಿ. ಬಹಳ ಸುದೀರ್ಘ ರಾಜಕಾರಣ ಮಾಡಿ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ಭೀಮಾಶಂಕರ್ ಸಹಕಾರಿ ನುಡಿದಂತೆ ನಡೆಯುವ ಶಾಸಕ ಶ್ರೀಮಾನ್ ಯಶವಂತ ರಾಯ ಗೌಡ ಪಾಟೀಲ್ ಬಂತೆ. ನಾ ಅಭಿಮಾನದಿಂದ ನನ್ನ ಆತ್ಮೀಯರಂತ ಹೇಳಿ ನಾ ಹೇಳುವುದಿಲ್ಲ, ಅವ್ರು ಆ ರೀತಿ ನಡ್ಕೊಂಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಬಹಳಷ್ಟು ಅದನ್ನ ಮಾಡ್ತೀನಿ ಚಂದ್ರದಲ್ಲಿ ಕೈ ಹಾಕೊಡ್ತೇನೆ ಅಂತ ನಾವು ಬಹಳ ಜನ ಅದ ಏನ್ ಹೇಳಿರ್ತೇವೆ. ನಮ್ಮ ಅವಧಿ ಮುಗಿದ್ರೊಳಗಾಗಿ ಅವನು ಪೂರ್ತಿ ಮಾಡಿದ ಜನ ನೆಚ್ಚಿರುವಾಗ ಇದ್ದಿದ್ರೆ ಏನಂತಾರೆ ಮಂಗಳಾರತಿ ಮಾಡ್ತಾರೆ. ಆದರೆ ಯಶವಂತರಾಯಗೌಡ ಪಾಟೀಲ್ ಎತ್ತು ನೋಡಿ ಅನೇಕ ನೆನೆಗುದಿಗೆ ಬಿದ್ದಂಥ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವರೆಲ್ಲ ಚಾಲನೆ ತಂದರು. ಅದರಲ್ಲಿ ವಿಶೇಷವಾಗಿ ಮರಗೂರು ಬಳಿ ಇರುವಂಥ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ 4 ದಶಕದಿಂದ ಒಂದು ಹೆಚ್ಚನೇ ಇರ್ಬೋದು, ಯಾಕೆ ಸರ್ಕಾರ ನೆನೆಗುದಿಗೆ ಬಿದ್ದಿತ್ತು. ಅದನ್ನು ನಾನು ವಿಧಾನ ಪರಿಷತ್ತಿನ ಸದಸ್ಯನಾದಾಗ ಅಲ್ಲಿ ಒಂದು ಗಾಳಿ ಗೋಡೆ ಬಿದ್ದಿತ್ತಲ್ಲಿ ಅಂತ ಕಾಮಗಾರಿ ಆಗಿರ್ಬೋದು. ಅದನ್ನು ಪಾಟೀಲ್ ನೀವು ನಮ್ಮ ಮೇಲ್ಮನೆ ಸದಸ್ಯರಲ್ಲಿ ಚರ್ಚೆ ಮಾಡಿರಂದ್ರು. ಆ ಗಾಳಿ ಗೋಡೆ ಬಿದ್ದು 3 ಜನ ಅವರ ಆಶ್ರಯಕ್ಕಿಂತ ಸತ್ತು ಹೋಗಿದ್ದರು. ಅಂಥ ದುಸ್ಥಿತಿಯಲ್ಲಿರುವಂಥ ಸಕ್ಕರೆ ಕಾರ್ಖಾನೆ ಇವತ್ತು ಶ್ರೀಮಾನ್ ಯಶವಂತರಾಯಗೌಡ ಪಾಟೀಲ್ ಹಿಂದಿನ ಸರ್ಕಾರದಲ್ಲಿ ಅನೇಕ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ನ ಸಹಾಯದೊಂದಿಗೆ, ಸರ್ಕಾರದ ನೆರವಿನೊಂದಿಗೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಿಸಿ ಅಂದಾಜು 16,000 ರೈತರಿಗೆ ಸಹಾಯ ಆಗುವುದರ ಜೊತೆಗೆ ಅಸಂಖ್ಯಾತ ಸಾವಿರಾರು ಜನ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಟ್ಟಂತ ಒಬ್ಬ ಧೀಮಂತ ನಾಯಕ. ನನಗೆ ಬಹಳ ಹೆಮ್ಮೆ ಅಭಿಮಾನ ಅನಿಸ್ತಾ ಇದೆ. ಬಹಳಷ್ಟು ವಿಚಾರಗಳನ್ನು ಅವ್ರು ಹೇಳಿದ್ದಾರೆ, ಅವೆಲ್ಲವುಗಳನ್ನು ನಾವು ರಿಪೀಟ್ ಮಾಡೋದು. ಸಹಕಾರಿ ಕ್ಷೇತ್ರದಲ್ಲಿ ಬಹುತೇಕ ನಮ್ಮ ರಾಜ್ಯದಾಗ ಒಂದು ಸಕ್ಕರೆ ಕಾರ್ಖಾನೆ ಉಳಿದಿಲ್ಲ. ಅಲ್ಲೂ ಈಗಾಗಲೇ ಶ್ರೀಮಾನ್ ಯಶವಂತರಾಯಗೌಡ ಪಾಟೀಲ್ ಮತ್ತು ಕಾರ್ಯಕ್ರಮದ ಸಂಯೋಜಕರು ಹೇಳಿದ ಹಾಗೆ ಇಡೀ ಮನುಕುಲದ ನಾಶಕ್ಕಾಗಿ ಹುಟ್ಟಿ ಬಂದಂಥ ಕೋವಿಡ್-19 ವೈರಾಣುವಿನಿಂದ ಪ್ರಪಂಚ ಅಷ್ಟೇ ಅಲ್ಲ ಭಾರತ ದೇಶ
ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಮತ್ತು ಅದರಲ್ಲಿ ಇಂಡಿ ತಾಲೂಕಿನಲ್ಲಿ ಬಹಳಷ್ಟು ಜನ ಇವತ್ತು ಜೀವ ಕಳ್ಕೊಂಡಿದ್ದಾರೆ, ಸಾವು ನೋವು ನಷ್ಟ ಅನುಭವಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಸ್ಮರಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೊಡುವುದರ ಜೊತೆಗೆ ಅವರ ಅಗಲಿಕೆ ನೋವನ್ನು ಸಹಿಸುವಂಥ ಶಕ್ತಿ ವೇದಿಕೆ ಮೇಲೆ ವಿರಾಜಮಾನವಾದಂಥ ಪೂಜ್ಯರು ಅವರಿಗೆ ಒದಗಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಭಾಳ ಮಾತನಾಡಲಿಕ್ಕೆ ಹೋಗುದಿಲ್ಲ ನಾನು. ಯಾಕಂದರೆ ನೀವು ಬಿಸಿಲಾಗಿ ಕೂತಿದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ನಮಗೆ. ನಾವು ನೆರಳಲ್ಲಿದ್ದೆವು, ಅದನ್ನು ಗಣನೆಗೆ ತೆಗೆದುಕೊಂಡು ಸ್ವಲ್ಪ ಒಂದು 5 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ಬೇಕೆ ಅಂತೇಳಿ ನಾನು ಆಸೆ ಮಾಡ್ತೀನಿ. ಭಾಳ ಹೇಳ್ತಾರೆ ಬಿಡ್ರಿ, ಇಳಿದು ಹೋದ್ಮ್ಯಾಗ ನೆನಪನ ಇರುವುದಿಲ್ಲ. ಆದರೆ ಎಲ್ಲ ರಾಜಕಾರಣಿಗಳಿಗೆ ಅಪವಾದ ಅಂದರೆ ಶ್ರೀಮಾನ್ ಯಶವಂತರಾಯಗೌಡ ಪಾಟೀಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ಮಾತಾಗಬಾರ್ದು, ಕೃತಿಯಲ್ಲಿ ಬರಬೇಕು, ನಡೆ ನುಡಿ ಒಂದಾಗಿರ್ಬೇಕು. ನುಡಿಯೋದು ಒಂದು, ನಡೆಯೋದು ಒಂದು. ನಾವು ಹೆಂಗೆ ನುಡಿತೇವೆ ಹಂಗೆ ನಡಿಬೇಕು, ಹೆಂಗೆ ನಡೀತೇವೆ ಹಂಗೆ ನುಡಿಬೇಕು. ಬಹುತರವಾಗಿ ಈ ಸಾರ್ವಜನಿಕ ಬದುಕಿನಲ್ಲಿರುವಂಥ ನಮ್ಮವರನ್ನು ಎಂಥವ್ರು ಬರ್ತಾರಂತ ನೆನಪಿಟ್ಕೊಂಡು 900 ವರ್ಷಗಳಿಂದ ಬಸವಾದಿ ಚಂದ್ರ ಒಂದು ವಚನ ಹೇಳಿದರೆ, ನಡೆ ನುಡಿ ಒಂದಾಗಿರ್ಬೇಕಂತೆ. ಅದೊಂದು ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ನುಡಿದರೆ ಲೈಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿಯೊಳಗೆ ನಡೆಯಲಿದ್ರ ಮೆಚ್ಚನ ನಮ್ಮ ಕೂಡ ಸಂಗಮನೆ. ನಿಮ್ಮ ಆಶೀರ್ವಾದ ಈ ಭಾಗದ ಸರ್ವರ ಮೇಲೆ ಇರಲಿ. ನಿಮ್ಮ ಕರುಣೆ, ನಿಮ್ಮ ಮಾತೃ ಹೃದಯ ಪ್ರೀತಿ ಸದಾ ನಮ್ಮ ಜನರ ಮೇಲೆ ಇರಲಿ. ನಾನು ಯಾಕೆ ವಿಶೇಷವಾಗಿ ಈ ಕಾರ್ಯಕ್ರಮ ನಿಮ್ಮನ್ನು ಕರೆಸಿದೆ ಅಂತ ಹೇಳಿದ್ರೆ, ನಮ್ಮ ಭಾಗದ ಜನ ನೊಂದು ಬೆಂದಿದ್ದಾರೆ. ಕೊರೋನಾದಲ್ಲಿ ಬಹಳ ಜನ ನಮ್ಮನ್ನು ಅಗಲಿದ್ದಾರೆ. ಆ ಹೊಸ ಬದುಕಿಗೆ ಹೋಗ್ಬೇಕಾದ್ರೆ ಆ ಕುಟುಂಬಗಳನ್ನ ಆತ್ಮಸ್ಥೈರ್ಯ ತುಂಬಬೇಕು. ಆ ಕುಟುಂಬಗಳಿಗೆ ಹೊಸ ಬದುಕಿನ ಜೊತೆಗೆ ಆದದ್ದನ್ನ ನೆನಪನ್ನ ಮರುವಿದ್ದಾಕ್ರೆ ಮಾತ್ರ ನಮ್ಮ ಮುಂದಿನ ಬದುಕು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಆಶೀರ್ವಾದ ಆಗಲಿ ಅಂತ ಹೇಳಿ ನಾನು ವಿಶೇಷ ಮನವಿಯನ್ನು ಮಾಡಿಕೊಂಡು ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀನಿ. ನೀವು ಬರುವ ಮುಖಾಂತರ ಈ ಭಾಗದಲ್ಲಿ ಸ್ವಂತನ ರೂಪದಲ್ಲಿ ಯಾವ ಕುಟುಂಬಗಳು ಈ ಮಹಾಮಾರಿಯಿಂದ ತತ್ತರಿಸಿ ಹೋಗಿವೆ ಅವರಿಗೆ ನಿಮ್ಮ ಆಶೀರ್ವಾದ ಇರಲಿ. ಆ ಕುಟುಂಬಗಳಿಗೆ ಆತ್ಮಸ್ಥೈರ್ಯ ತುಂಬಲಿ, ಅವರ ಬದುಕು ಹೊಸ ಸ್ವರೂಪದಲ್ಲಿ ಸಾಗಲಿಕ್ಕೆ ನಿಮ್ಮ ಆಶೀರ್ವಾದ ಆ ಕುಟುಂಬಗಳ ಮೇಲೆ ಇರಲಿ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಜನ ಈ ಭಾಗದ ಸಹಾಯ ಸಹಕಾರ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಪಕ್ಷಾತೀತವಾಗಿ ನಾನು ಇಂಡಿ ಜನರಿಗೆ ಒಂದು ಮಾತನ್ನ ಹೇಳಿದೆ, ಚುನಾವಣೆ ಬಂದಾಗ 1 ತಿಂಗಳ ರಾಜಕಾರಣ ಮಾಡೋಣ. ಆದ್ರೆ 4 ವರ್ಷ 11 ತಿಂಗಳ ಎಲ್ಲ ಪಕ್ಷದ ಎಲ್ಲ ವಿಧದಲ್ಲಿ ಎಲ್ಲ ಸಮುದಾಯ ಎಲ್ಲ ಪ್ರದೇಶ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕು. ಆ ದೂರದೃಷ್ಟಿ ರಾಜಕಾರಣಿಗೆ ಬಂದಾಗ ಮಾತ್ರ ಈ ಭಾಗ ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತದೆ. ಆ ಚಿಂತನೆಯಿಂದ ಅನೇಕ ಜನ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಸಹಿತ ನನ್ನ ಸಹಾಯ ಸಹಕಾರ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದ್ರೆ ಅವರ ಕೊಡುಗೆನೂ ಬಹಳ ಅದ ಅನ್ನೋದನ್ನ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅದು ನಿಜವಾದಂತಹ ಪ್ರಜಾಪ್ರಭುತ್ವ. ಚುನಾವಣೆಯಲ್ಲಿ ಮತ ಹಾಕದ ಬಳಿಕ ಮುಗಿತದು. ನೀವು ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥವರು ಸರ್ವರಿಗೂ ಜನಪ್ರತಿನಿಧಿಯಾಗಿ ನಿಮ್ಮ ಗೌರವ ಸ್ವರೂಪದಲ್ಲಿ ನೀವು ಬದುಕಿದಾಗ ಮಾತ್ರ ಅದಕ್ಕೊಂದು ಅರ್ಥ ಬರ್ತದ. ಅಂತ ಅರ್ಥಪೂರ್ಣವಾದಂತಹ ದಿನಗಳನ್ನ ಈ ಭಾಗದಲ್ಲಿ ನಾವೆಲ್ಲ ಕಳೆದಿದ್ದೀವಿ ಅನ್ನುವಂಥ ಮಾತನ್ನ ನಾನು ಹೇಳಿ, ಇಷ್ಟೆಲ್ಲ ಶ್ರೀಮಂತ ಹೃದಯದಲ್ಲಿ ಕಡಿಮೆ ಇಲ್ಲ. ಎಲ್ಲರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿ ಅದು. ಅದಕ್ಕಾಗಿಯೇ ಇಂಡಿ ಭಾಗ ಗಂಡು ಮಟ್ಟಿನ ಸ್ಥಳ ಆಗಿದ್ರು ಸಹಿತ ಹೃದಯ ಸ್ಪರ್ಶಿ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ನಾವು ಇಟ್ಕೊಂಡಿದ್ದೀವಿ. ಅದಕ್ಕಾಗಿಯೇ ಈ ಭಾಗದ ಜನರು, ರಾಜ್ಯದ ಜನ ನಮ್ಮ ಕಡೆ ತಿರುಗಿ ನೋಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದೀವಿ ನಾವೆಲ್ಲ. ಇವತ್ತು ಈ ಭಾಗದ ಅನೇಕ ಜನ ಅಭಿವೃದ್ಧಿಯ ಚಿಂತನೆಯನ್ನು ಏನು ಕಂಡಿದ್ರು ಇವತ್ತು ಅದು ನನಸಾಗ್ತಾ ಇದೆ. ಬಹಳ ಸಂತೋಷ ಇದೆ. ಈ ಕಾರ್ಯಕ್ರಮದಲ್ಲಿ ಈ ತಾಲೂಕಿನ ಇತಿಹಾಸವನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕಳೆದ 7-8 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಈ ತಾಲೂಕಿನ ಅನೇಕ ಹಿರಿಯರು ಏನಿವತ್ತು ಕನಸನ್ನ ಕಂಡಿದ್ರು, ಇವತ್ತು ವಿಶೇಷವಾಗಿ GS ಕುಲಕರ್ಣಿ ಅವರು ಇಲ್ಲಿ ಬಂದು ಒಬ್ಬ ಹಿರಿಯ ಜೀವಿ, ಈ ನಗರದ ಪ್ರತಿಷ್ಠಿತ ನ್ಯಾಯಾಧೀಶರಾಗಿ ಸೇವೆಯನ್ನು ಮಾಡಿ ಲಾಯರ್ ಆಗಿ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು. ನನಗವರೊಂದು ಮಾತು ಹೇಳಿದ್ರು, ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಈ ಭಾಗದ ಅಭಿವೃದ್ಧಿ ಚಿಂತನೆಯನ್ನ ಇವತ್ತು ಬಹಳ ಸಂತೋಷದಿಂದ ಬಂದು ನನ್ನನ್ನು ಗೌರವಿಸಿ ಒಂದು ಬಂಗಾರದ ಖಡ್ಗ ಹಾಕಿದ್ದಾರೆ. ನಾನು ಬಸವ ತತ್ವ ಆಚಾರ ವಿಚಾರವನ್ನ ಹೊಂದ್ಕೊಂಡಿರುವ ಆ ಖಡ್ಗವನ್ನ ನಯವಾಗಿ ಇಲ್ಲಿಯ ಶಾಂತೇಶ್ವರ ದೇವಸ್ಥಾನಕ್ಕೆ ನಾನು ಅದನ್ನ ಅವರೇ ನನಗೆ ಕೊಟ್ಟಿದ್ರು ಆಶೀರ್ವಾದ ರೂಪದಲ್ಲಿ, ನಾನು ಅದನ್ನ ದಾನ ರೂಪದಲ್ಲಿ ಶಾಂತೇಶ್ವರ ದೇವಸ್ಥಾನಕ್ಕೆ ಅದನ್ನ ಮರಳಿಸ್ತಾ ಇದ್ದೀನಿ ಅನ್ನೋ ಮಾತನ್ನ
ಹೇಳಿ ಅವರ ಕೊಟ್ಟಿರ್ತಕ್ಕಂಥ ಸ್ಫೂರ್ತಿ, ಅವರ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಸದಾ ನನ್ನ ಜೀವನಕ್ಕೂ ಇರ್ತದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, DR ಶಹಾ ಅವರು ಈ ನಗರದ ಒಬ್ಬ ಹಿರಿಯ ಜೀವಿ, ಅವರು ನನ್ನನ್ನು ಅನೇಕ ಸಂದರ್ಭದಲ್ಲಿ ಇವತ್ತು ಅವರು ಎಲ್ಲರ ಕಳಕಳಿ ಸಹಾಯ ಆಶೀರ್ವಾದ ಆದಕ್ಕೆ ಮಾತ್ರ ಈ ರೀತಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಅನಂತಕ ದೇವರವ್ರನ್ನ, PG ಚೌಧರಿ ಅವ್ರನ್ನ, ಅನೇಕ ಜನ ನಾವೆಲ್ಲ ಅವ್ರನ್ನ ಸ್ಮರಿಸಬೇಕಾಗ್ತದೆ. ಇಂಡಿ ನಗರದಲ್ಲಿ ಈ ತಾಲೂಕಿನ ಜನನೂ ಸಹಿತ ಅನೇಕ ಜನ ನಮಗೆ ಸ್ಫೂರ್ತಿಯನ್ನ ನೀಡಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ, ಇಂಡಿ ತಾಲೂಕ ನಾನೊಂದು ನಿರ್ಣಯವನ್ನು ಮಾಡಿ ರಾಜಕಾರಣಕ್ಕೆ ಬಂದಿದ್ದೆ. ಶಾಸಕನಾದ ಬಳಿಕ ಯಾವುದು ಈ ಭಾಗದಲ್ಲಿ ಆಗೋದಿಲ್ಲ ಅನ್ನುವಂತ ನಿರ್ಣಯ ಆಗಿತ್ತು. ಅದನ್ನ ಮಾಡಿನೇ ರಾಜಕಾರಣ ಮಾಡಬೇಕು ಅನ್ನುವಂಥ ಚಿಂತನೆಯಿಂದ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾರು ಒಬ್ಬರ ಆಸ್ತಿಯನ್ನಾಗಬೇಕಾಗಿತ್ತು, ಅದನ್ನ ಸಿಂದಗಿ ಮತ್ತು ಇಂಡಿ ತಾಲೂಕಿನ ಜನರ ಆಸ್ತಿಯನ್ನಾಗಿ ಮಾಡುವ ಮುಖಾಂತರ ರೈತರ ಆತ್ಮಸ್ಥೈರ್ಯವನ್ನು ತುಂಬಿ 16,439 ಜನ ಅದರ ಮಾಲೀಕರನ್ನಾಗಿ ಮಾಡುವ ಮುಖಾಂತರ ಈ ಭಾಗದಲ್ಲಿ ಒಂದು ಉತ್ತಮ ದರ್ಜೆಯ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿ ಈ ಭಾಗದ ಅಭಿವೃದ್ಧಿಗೆ ಒಂದು ಹೊಸ ಶಕೆಯನ್ನು ಪಡೆಯುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೆ. ಅದಕ್ಕೆ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು, ಅನೇಕ ಜನ ಸಚಿವರುಗಳು ಬಹಳ ಸಹಾಯ ಸಹಕಾರ ಮಾಡಿದ್ದನ್ನ ನೆನಪಿಸ್ಕೋಬೇಕಾಗ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಮಾದೇವ್ ಪ್ರಸಾದ್ ಅವ್ರನ್ನ, ಅನೇಕ ಜನ ಇವತ್ತು ಆ ಕಾರ್ಖಾನೆಗೆ 3 ಸ್ವರೂಪ ಕೊಡುವಲ್ಲಿ ನನ್ನ ಆರಾಧ್ಯ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ, ಅದರಲ್ಲಿ ವಿಶೇಷವಾಗಿ ರಾಜಕೀಯವಾಗಿ ನನ್ನನ್ನು ಪ್ರತಿ ಹಂತದಲ್ಲಿ ಶಕ್ತಿ ತುಂಬಿರ್ತಕ್ಕಂಥ ಸನ್ಮಾನ್ಯ HK ಪಾಟೀಲ್ರನ್ನ ನಾನೆಲ್ಲ ನೆನಪಿಸ್ಕೋಬೇಕಾದ್ರೆ ಇನ್ನೂ ಅನೇಕ ಜನ 1993-94ರಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ನಾವು ನೆನಪಿಸ್ಕೋಬೇಕಾಗ್ತದೆ. ಮಹಾರಾಷ್ಟ್ರ ಸಹಕಾರದೊಂದಿಗೆ 8 ಬ್ಯಾರೇಜ್ಗಳನ್ನ, ನಮ್ಮ 4 ಬ್ಯಾರೇಜ್ಗಳು, ಅವರು 4 ಬ್ಯಾರೇಜ್ಗಳು, ಇವತ್ತು ಆ 8 ಬ್ಯಾರೇಜ್ಗಳನ್ನ ಉದಯಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ. ಬಹುತೇಕ ಮೊಯ್ಲಿ ಅವ್ರನ್ನ ಆ ಭಾಗದ ಆಗಿನ ಶಾಸಕರಾಗಿರ್ತಕ್ಕಂಥ ಬಹಳ ವಿಶೇಷ ಆಸಕ್ತಿ ಇತ್ತು. ದೇವಕತಿ ಅವ್ರನ್ನ ನಾನು ನೆನಪಿಸ್ಕೋಬೇಕಾಗ್ತದೆ ಇವತ್ತು. ಸೊ ಆ 8 ಬ್ಯಾರೇಜ್ಗಳಿಂದ ಆ ಭಾಗಕ್ಕೆ ಈ ಭಾಗಕ್ಕೆ ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನ ನಾವೆಲ್ಲ ನೋಡ್ಬೋದು. ಅದ್ರ ಜೊತೆಗೆ ಇನ್ನೂ ಅನೇಕ ಪೂರ್ತಿ ಅತರ್ಗದಾಗ ಶೈಕ್ಷಣಿಕ ಪ್ರಗತಿಗಾಗಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳಾಗಿರ್ಬೋದು, ಇಡೀ ಸಮಗ್ರ ಅಭಿವೃದ್ಧಿಯಲ್ಲಿ ಹೊಸ ವಿಧದಲ್ಲಿ ಮತ್ತು ಮಠಮಾನ್ಯಗಳಿಗೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಗಳನ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯದಂತೆ ಸರ್ವರಿಗೂ ಸಮಪಾಲು ಸೈದ್ಧಾಂತಿಕ ನಿಲುವುಗಳೇನಿದೆ ಸರ್ಕಾರದ್ದು, ಆ ನಿಲುವುಗಳಿಗೆ ಪ್ರತಿರೂಪವಾಗಿ ಎಲ್ಲ ಅರ್ಜುನಕೇರಿಗಳು, ಏನು ದಲಿತ ಸಮುದಾಯದ ತಾಂಡಗಳಾಗಿರ್ಬೋದು, ಏನು ದಲಿತ ಸಮುದಾಯದ ಬಂಧುಗಳು ವಾಸಿಸ್ತಿರ್ತಾರ ಅಲ್ಲಿ CC ರಸ್ತೆಗಳು, SCP ಗ್ರಾಂಟ್ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದ ಕಂಡರಿಯದಷ್ಟು ಅನುದಾನವನ್ನ ಎಲ್ಲ ಕಡೆ ಆದದ್ದನ್ನ ನೀವು ನೋಡ್ಬೋದು. ಸಂಗಮೇಶ್ವರ ದೇವಸ್ಥಾನ ಏನು ಕೂಡಲ ಸಂಗಮ ನಮ್ಮ ಭಾಗದಲ್ಲಿ ಕರಿತೀವಿ, ಆ ದೇವಸ್ಥಾನದವರೆಗೆ ರಸ್ತೆಯನ್ನಾಗ್ಲಿ, ಆ ಪ್ರದೇಶದ ಅಭಿವೃದ್ಧಿ ಆಗಲಿ, ಅದ್ರ ಜೊತೆಗೆ ಭೀಮೆ ದಡದಲ್ಲಿ 1968ರಲ್ಲಿ ವೀರೇಂದ್ರ ಪಾಟೀಲ್ರು ಒಂದು ಬ್ಯಾರೇಜ್ ಅನ್ನು ಮಾಡಬೇಕು ಉಡ್ಚಾಣ ಮತ್ತು ರೋಡ್ಗೆ ಮಧ್ಯದಲ್ಲಿ ಅನ್ನುವಂತ ಚಿಂತನೆ ಮಾಡಿ ಇವತ್ತು ಡಿಗ್ರಿ ಕಾಲೇಜ್, ಆದರ್ಶ್, ITI ಎಜುಕೇಶನ್ ಹಬ್ ರೀತಿಯಲ್ಲಿ ವಿದ್ಯಾನಗರದ ರೂಪದಲ್ಲಿ ಅಲ್ಲಿ ಬೆಳೆಸ್ತಾ ಇದ್ದೀವಿ. ನೀವೆಲ್ಲ ಬಿಜಾಪುರ ನಗರಕ್ಕೂ ಹೋಗೋದನ್ನ ನೋಡ್ಬೋದು. ರಸ್ತೆಗಳ ಅಗಲೀಕರಣ ಯಾವ ರೀತಿ ಮೊದಲು ಇಲ್ಲಿ ರಸ್ತೆಗಳಿದ್ದು ಇವತ್ತು ಯಾವ ರೀತಿ ಅಗಲೀಕರಣದ ಬಿಜಾಪುರ ರಸ್ತೆ ಆಗಿರ್ಬೋದು, ಸಿಂದಗಿ ರಸ್ತೆ ಆಗಿರ್ಬೋದು, ಉಳಿದ ಇವೆರಡು ರಸ್ತೆಗಳನ್ನಾಗಿರ್ಬೋದು ಯಾವ ವಿಧದಲ್ಲಿ ಇವತ್ತು ಸಾಗ್ತಾ ಇದೆ ಅನ್ನೋದು ನೋಡ್ಬೋದು. ನೀವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರನ್ನ ನಾನು ನೆನಪಿಸ್ಕೋಬೇಕಾಗ್ತದೆ. ಈ ಭಾಗ ಬರದ ನಾಡಿಗೆ ಪ್ರತಿ ಸಸಿಯನ್ನು ನಡುವ ಮುಖಾಂತರ ಗಿಡಗಳನ್ನು ಬೆಳೆಸಾಕ್ರೆ ಮಾತ್ರ, ಅರಣ್ಯಕರಣ ಬೆಳೆಸಾಕ್ರೆ ಮಾತ್ರ ನಮ್ಮ ಬದುಕು ಹೊಸ ಸ್ವರೂಪದಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಪ್ರಯತ್ನವನ್ನ ಇಂಡಿ ನಗರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾವಳ ಸಂಘ ಆಗಿರ್ಬೋದು, ಮಹಿಳಾರಾಗಿರ್ಬೋದು, ಇಂಥ ಅನೇಕ ಗ್ರಾಮಗಳಲ್ಲಿ ಹೊಸ ವಿಧದಲ್ಲಿ ಅರಣ್ಯಕರಣವನ್ನ ಬೆಳೆಸೋದನ್ನ ನಾವೆಲ್ಲ ನೋಡ್ಬೇಕಾಗ್ತದೆ ಇವತ್ತು. ಅದ್ರ ಜೊತೆಗೆ ಇಂಡಿ ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ಈ ಭಾಗದ ಶೈಕ್ಷಣಿಕ ಪ್ರಗತಿಗಾಗಿ ಜಾಳಕಿಯಲ್ಲಿ ಡಿಪ್ಲೊಮಾ ಕಾಲೇಜ್, ಡಿಗ್ರಿ ಕಾಲೇಜ್, ಡಿಪ್ಲೊಮಾ ಕಾಲೇಜ್ ಎಲ್ಲಿ ಕಲಿತಿದ್ರು ಅಂದ್ರೆ UKP ಸೆಂಟರ್ ಒಳಗೆ ನೆಲ ಮೇಲೆ ಕೂತು ನಮ್ಮ ಇಂಜಿನಿಯರಿಂಗ್ ಮುಂದಾಗಬೇಕಾದಂತ ವಿದ್ಯಾರ್ಥಿಗಳು ನೆಲ ಮೇಲೆ ಡ್ರಾಯಿಂಗ್ ಮಾಡ್ತಿದ್ರು. ಅವರೆಲ್ಲ ತಾರಿ ವಿತೀಶ್ ಪಾಂಡೆ ಅವ್ರನ್ನ, ಬಸವರಾಜ್ ರೈಡರೆಡ್ಡಿ ಅಂತವ್ರನ್ನ ನೆನಪಿಸ್ಕೋಬೇಕಾಗ್ತದೆ. ನಾನು ಈ ಜಳಕಿ ಹೊಂಟ್ರಿ ಅಂದ್ರೆ ಲೆಫ್ಟ್ ಸೈಡ್ ಬಿಲ್ಡಿಂಗ್ಸ್ಗಳು ಡಿಪ್ಲೊಮಾ ಡಿಗ್ರಿ ಕಾಲೇಜ್ ಯಾವ ರೀತಿ ಕಾಣಿಸ್ತದೆ ಅನ್ನೋದನ್ನ ನೀವೆಲ್ಲ ನೋಡ್ಬೋದು. ಅದ್ರ ಜೊತೆಗೆ ಇವತ್ತು ರಸ್ತೆಗಳನ್ನ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನಾಗ್ಲಿ, ಅದ್ರ ಜೊತೆಗೆ ನೀರಾವರಿ
ಇಂಡಿ ಬ್ರಾಂಚ್ ಕೆನಾಲ್ ಗುತ್ತಿ ಬಸವಣ್ಣ ಭವಿಷ್ಯದಲ್ಲಿ ಶಿವಮೊಗ್ಗ ಮುಳವಾಡ ಎಕ್ಸ್ಟೆನ್ಷನ್ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಾಗಲಿ बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघ मारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास।